ನಿಮ್ಗೊಂದು ನಿಜ ಹೇಳ್ತೀನಿ, ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಚೂಸ್ ಮಾಡೋದು ನಾವು ಅನ್ಕೊಂಡಷ್ಟು ಸಿಂಪಲ್ ಅಲ್ಲ. ಯೂಶಲಿ ಜನ ಏನ್ ಮಾಡ್ತಾರೆ ಅಂದ್ರೆ ಒಂದು ಆಡ್ ನೋಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಇಲ್ಲ ಏಜೆಂಟ್ ಹೇಳದ್ ಕೇಳ್ತಾರೆ, ಇಲ್ಲ ಯಾವ ಪ್ರೀಮಿಯಂ ಕಮ್ಮಿ ಇದೆ ಆ ಪ್ಲಾನ್ ತಗೊಂಡು ಆಮೇಲೆ ಯಾಮಾರ್ಕೋತಾರೆ. ಬಟ್ ಕ್ಲೇಮ್ ಟೈಮ್ ಅಲ್ಲಿ ನಿಮ್ ಫೇಮಸ್ ಬ್ರ್ಯಾಂಡ್ ನಿಮ್ ಹಾಸ್ಪಿಟಲ್ ಬಿಲ್ ಪೇ ಮಾಡಲ್ಲ. ಪಾಲಿಸಿ ವರ್ಡಿಂಗ್, ಹಾಸ್ಪಿಟಲ್ ನೆಟ್ವರ್ಕ್, ಕ್ಲೇಮ್ ಪ್ರಾಸೆಸ್, ಕಂಪ್ಲೇಂಟ್ಸ್, ಸರ್ವಿಸ್ ಇವೆಲ್ಲ ಆಕ್ಚುಲ್ ಆಗಿ ಗೇಮ್ ಆಡುತ್ತೆ. ಸೊ ಇವತ್ತು ನಾವು ಇಂಡಿಯಾದಲ್ಲಿರೋ ಜನ ಕನ್ಸಿಡರ್ ಮಾಡೋ ಅಂತಹ ಟಾಪ್ 10 ಹೆಲ್ತ್ ಇನ್ಶೂರೆನ್ಸ್ ಕಂಪನೀಸ್ ನೋಡೋಣ. ರ್ಯಾಂಕಿಂಗ್ ಮಾಡ್ತಿದೀವಿ, ಬಟ್ ಒನ್ ಥಿಂಗ್ ಕ್ಲಿಯರ್ ಏನಪ್ಪಾ ಅಂದ್ರೆ ನಂಬರ್ 1 ಕಂಪನಿ ಎಲ್ಲಾರ್ಗೂ ನಂಬರ್ 1 ಆಗಿರಲ್ಲ. ನಿಮ್ ಫ್ಯಾಮಿಲಿ, ನಿಮ್ ಏಜು, ನಿಮ್ಮ ಹೆಲ್ತ್ ಕಂಡೀಷನ್, ನಿಮ್ಮ ಬಜೆಟ್ ಮೇಲೆ ಇದೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಫೈನಲ್ ಡಿಸಿಷನ್ ನೀವೇ ತಗೋಬೇಕು. ನಮಸ್ಕಾರ, ನಾನು ಶಶಾಂಕ್. ನೀವು ನೋಡ್ತಿದ್ದೀರಾ ಡಿಟೋ ಇನ್ಶೂರೆನ್ಸ್ ನ ಕನ್ನಡ ಚಾನೆಲ್. ಈ ಚಾನೆಲ್ ಅಲ್ಲಿ ನಾವು ಹೆಲ್ತ್ ಮತ್ತೆ ಟರ್ಮ್ ಇನ್ಶೂರೆನ್ಸ್ ನ ಸಿಂಪಲ್ ಆಗಿ, ಪ್ರಾಕ್ಟಿಕಲ್ ಆಗಿ, ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಜೊತೆ ಒಂದು ಫ್ರೆಂಡ್ ಟು ಫ್ರೆಂಡ್ ಹೇಳ್ಕೊಟ್ಟಂಗೆ ಹೇಳ್ಕೊಡ್ತೀವಿ. ಸರಿನಾ? ನೀವು ಮಾಡ್ಬೇಕಾಗಿರೋದು ಒಂದೇ ಕೆಲಸ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕನ್ ಒತ್ತಿ, ಸೊ ದ್ಯಾಟ್ ನಾವು ನೆಕ್ಸ್ಟ್ ವಿಡಿಯೋ ಮಾಡಿದಾಗ ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬರುತ್ತೆ. ಒಂದು ಕ್ವಿಕ್ ರಿಮೈಂಡರ್ ಏನಪ್ಪಾ ಅಂದ್ರೆ, ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಚೂಸ್ ಮಾಡಕ್ಕೆ ಹೆಲ್ಪ್ ಬೇಕು ಅಂತ ಅಂದ್ರೆ ಡಿಟೋ ಅಡ್ವೈಸರ್ಸ್ ಗಳ ಜೊತೆ ಒಂದು ಫ್ರೀ ಕಾಲ್ ಬುಕ್ ಮಾಡ್ಕೊಳ್ಳಿ ಕನ್ನಡದಲ್ಲಿ. ಅಡ್ವೈಸರ್ಸ್ RDA ಸರ್ಟಿಫೈಡ್, ಏನು ಸ್ಪ್ಯಾಮ್ ಇರಲ್ಲ, ಫೋರ್ಸ್ಫುಲ್ ಆಗಿ ಸೆಲ್ ಮಾಡಲ್ಲ, ನಿಮ್ ಸಿಚುವೇಶನ್ ತಕ್ಕಂಗೆ ನಿಮ್ಗೆ ಪ್ರಾಪರ್ ಆಗಿರೋ ಪಾಲಿಸಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸರಿ ಗುರು, ನಂಬರ್ 10 ಇಂದ ಸ್ಟಾರ್ಟ್ ಮಾಡೋಣ. ನಂಬರ್ 10 ನಲ್ಲಿ ಯಾವ್ದಪ್ಪ ಅಂದ್ರೆ ನಿಮ್ಮ ಫೇವರೇಟ್ ಟಾಟಾ AIG. ಟಾಟಾ ನೇಮ್ ಕೇಳಿದ್ರೆ ಸಾಕು, ನನ್ನ ಹತ್ರ ಟಾಟಾ ನೆಕ್ಸಾನ್ ಇದೆ. ಸೊ ಅದೊಂದು ಟ್ರಸ್ಟ್ ಗುರು. ಇಂಡಿಯಾದಲ್ಲಿ ಬ್ರ್ಯಾಂಡ್ ಅಲ್ಲಿ ಒಂದು ವೇಟ್ ಇದೆ, ಕಂಪನಿ ತುಂಬಾ ಹಳೇದು, ಪ್ರೆಸೆನ್ಸ್ ಎಲ್ಲಾ ಕಡೆ ಇದೆ. ಕ್ಲೇಮ್ಸ್ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಕಂಪ್ಲೇಂಟ್ ವಾಲ್ಯೂಮ್ ಹೇಗಿದೆ, ಪ್ರಾಡಕ್ಟ್ ಫೀಚರ್ಸ್ ಎಲ್ಲ ಹೇಗಿದೆ. ಸೊ ಮೆಟ್ರಿಕ್ಸ್ ಫಸ್ಟ್ ನಿಮ್ಮ ಸ್ಕ್ರೀನ್ ಅಲ್ಲಿ ನೀವು ನೋಡ್ತಿದ್ದೀರಾ. ಈಗ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ನೋಡಿದ್ರೆ ಸ್ವಲ್ಪ ಬೇರೆ ಇನ್ಶೂರರ್ಸ್ಗೆ ಕಂಪೇರ್ ಮಾಡಿದ್ರೆ ಟಾಟಾದ್ ಸ್ವಲ್ಪ ಕಮ್ಮಿ ಇದೆ. ಪ್ರಾಡಕ್ಟ್ ಲೈನ್ ಅಪ್ ಡೀಸೆಂಟ್ ಆಗಿದೆ, ಬಟ್ ಸ್ಟ್ಯಾಂಡ್ ಔಟ್ ಲೆವೆಲ್ಗಿನ್ನೂ ಅವ್ರು ಬಂದಿಲ್ಲ ಅಂತ ಹೇಳ್ಬೋದು. ಬಟ್ ಇದ್ರ ಅರ್ಥ ಟಾಟಾ AIG ಅವಾಯ್ಡ್ ಮಾಡಿ ಅಂತ ಅಲ್ಲ, ಕಂಪನಿ ಇಂಪ್ರೂವ್ ಆಗಿದೆ ತುಂಬಾ ಟೈಮ್ ಇಂದ. ರೀಸೆಂಟ್ ಪ್ರಾಡಕ್ಟ್ಸ್ ಅಲ್ಲಿ ಬೆಟರ್ ಇನೋವೇಷನ್ಸ್ ಗಳು ಬಂದಿದೆ. ಟಾಟಾ AIG ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ಮೆಡಿಕೇರ್ ಸೆಲೆಕ್ಟ್ ಪ್ಲಾನ್ ನೋಡಬಹುದು ನೀವು, ಬಟ್ ಡೈರೆಕ್ಟ್ ಬ್ರ್ಯಾಂಡ್ ಟ್ರಸ್ಟ್ ಮೇಲೆ ಹೋಗಬೇಡಿ. ಕಂಪೇರ್ ಮಾಡಿ, ಕಂಡೀಷನ್ಸ್ ಓದಿ ಆಮೇಲೆ ಡಿಸೈಡ್ ಮಾಡಿ. ನಂಬರ್ 9 ಅಲ್ಲಿ ICICI ಲೊಂಬಾರ್ಡ್. ICICI ಲೊಂಬಾರ್ಡ್ ಅಂದ್ರೆ ಅದು ಬರೀ ಒಂದು ಬ್ರ್ಯಾಂಡ್ ಅಲ್ಲ, ಅದ್ರಲ್ಲಿ ಒಂದು ಸ್ಕೇಲ್ ಇದೆ, ಗತ್ತಿದೆ, ಡಿಜಿಟಲ್ ಸಿಸ್ಟಮ್ ಸ್ಟ್ರಾಂಗ್ ಇದೆ, ಆ್ಯಪ್ ಇದೆ, ವೆಬ್ಸೈಟ್ ಇದೆ, ಆನ್ಲೈನ್ ಪ್ರೊಸೆಸ್ ಇದೆ, ಕಸ್ಟಮರ್ ಇಂಟರ್ಫೇಸು ಇವೆಲ್ಲ ಜನರಲಿ ಪಾಲಿಶ್ಡ್ ಆಗಿದೆ ಇವ್ರದ್ದು. ರೀಸೆಂಟ್ ಆಗಿ ಎಲಿವೇಟ್ ಪ್ಲಾನ್ ಇಂದ ಮಾರ್ಕೆಟ್ ಅಲ್ಲಿ ಹೆವಿ ಬಸ್ ಕ್ರಿಯೇಟ್ ಮಾಡಿದ್ದಾರೆ. ಯಾಕಂದ್ರೆ ಪ್ಲಾನ್ ಸಿಕ್ಕಾಬಡೆ ಫ್ಲೆಕ್ಸಿಬಲ್, ಬೇಕಾದಷ್ಟು ಕಸ್ಟಮೈಸೇಷನ್ ಆಪ್ಷನ್ಗಳಿದೆ, ಪ್ರಾಡಕ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಗುರು. ಬಟ್ ಇಲ್ಲಿ ಕ್ಯಾಚ್ ಏನಪ್ಪಾ ಅಂದ್ರೆ, ಪ್ರಾಡಕ್ಟ್ ಇಂಟ್ರೆಸ್ಟಿಂಗ್ ಆಗಿದ್ರು ಕಂಪನಿ ಮೆಟ್ರಿಕ್ಸ್ ಒಂದ್ ಸ್ವಲ್ಪ ಓಕೆ ಇಶ್ ಆಗಿದೆ. ಸೊ ನೀವು ನೋಡ್ಬೋದು, ಕಂಪ್ಲೇಂಟ್ ವಾಲ್ಯೂಮು, CSR ಎಲ್ಲ ನಾವು ಸ್ಕ್ರೀನ್ ಅಲ್ಲಿ ತೋರಿಸ್ತೀವಿ. ಸೊ ICICI ಲೊಂಬಾರ್ಡ್ ಇನ್ನೂ ಟಾಪ್ ಬ್ರಾಕೆಟ್ಗೆ ಬರಬೇಕು ಅಂದ್ರೆ ದೇ ವಿಲ್ ಹ್ಯಾವ್ ಟು ವರ್ಕ್ ಆನ್ ದೇರ್ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ. ಸೊ ICICI ಲೊಂಬಾರ್ಡ್ ಏನಾದ್ರು ಕನ್ಸಿಡರ್ ಮಾಡ್ತೀರಾ ಅಂತ ಅಂದ್ರೆ ಎಲಿವೇಟ್ ಪ್ಲಾನ್ ನ ನೀವು ನೋಡ್ಬೋದು. ಬಟ್ ICICI ನೇಮ್ ಇದೆ, ಸೊ ಸೇಫ್ ಅಂತ ಬ್ಲೈಂಡ್ ಆಗಿ ಹೋಗ್ಬೇಡಿ. ಇನ್ಶೂರೆನ್ಸ್ ಅಲ್ಲಿ ಸರ್ನೇಮ್ ಅಲ್ಲ, ಕ್ಲೇಮ್ ಸಪೋರ್ಟ್ ಮುಖ್ಯ. ಸರಿ, ನಂಬರ್ 8 ಅಲ್ಲಿ ಜನರಲಿ ಸೆಂಟ್ರಲ್ ಅಂತ ಒಂದು ಪ್ಲಾನ್ ಬರುತ್ತೆ. ಜನರಲಿ ಸೆಂಟ್ರಲ್ ಪೇಪರ್ ಮೇಲೆ ನೋಡಿದ್ರೆ ಡೀಸೆಂಟ್ ಆಗಿರೋ ಇನ್ಶೂರರ್ ಅಂತ ಫೀಲ್ ಆಗುತ್ತೆ. ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ರೆಸ್ಪೆಕ್ಟಬಲ್ ಆಗಿದೆ, ಕಂಪ್ಲೇಂಟ್ಸ್ ಕಮ್ಮಿನೇ ಇದೆ, ಓವರ್ ಆಲ್ ಕಂಪನಿ ಗ್ರಾಜುಲಿ ಇಂಪ್ರೂವ್ ಆಗ್ತಿದೆ. ಸೊ ಇದನ್ನ ಟೋಟಲಿ ಇಗ್ನೋರ್ ಮಾಡೋದು ತಪ್ಪು. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಸ್ಕೇಲು. ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಸ್ಕೇಲು ತುಂಬಾನೇ ಇಂಪಾರ್ಟೆಂಟ್. ಬಿಕಾಸ್ ಬಿಗರ್ ಇನ್ಶೂರರ್ ಅಂದ್ರೆ ಯೂಶಲಿ ವೈಡರ್ ನೆಟ್ವರ್ಕ್ ಇರುತ್ತೆ, ಜಾಸ್ತಿ ಕ್ಲೇಮ್ ಹ್ಯಾಂಡ್ಲಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಜಾಸ್ತಿ ಸಿಟಿ ಲೆವೆಲ್ ಪ್ರೆಸೆನ್ಸ್ ಇರುತ್ತೆ, ಅಂಡ್ ಬೆಟರ್ ಪ್ರೊಸೆಸ್ ಮೆಚುರಿಟಿ ಇರುತ್ತೆ. ಜನರಲಿ ಸೆಂಟ್ರಲ್ ಇನ್ನೂ ಆ ಲಾರ್ಜ್ ಪ್ಲೇಯರ್ ಲೀಗ್ ಬರ್ಬೇಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಇದನ್ನ ವೇಟ್ ಅಂಡ್ ವಾಚ್ ಟೈಪ್ ಇನ್ಶೂರರ್ ಅಂತ ನೋಡ್ಬೋದು. ಬ್ಯಾಡ್ ಆಪ್ಷನ್ ಅಂತೂ ಅಲ್ಲ ಅವರು, ಬಟ್ ಇದನ್ನ ಯಾರು ಫಸ್ಟ್ ಆಗಿ ಆಪ್ಷನ್ ಪಿಕ್ ಮಾಡಲ್ಲ. ಜನರಲಿ ಸೆಂಟ್ರಲ್ ಅವರ ಹೆಲ್ತ್ ಸೂಪರ್ ಸೇವರ್ ಪ್ಲಾನ್ ಅಂತ ಒಂದಿದೆ, ಅದನ್ನ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ನಾವು ನಂಬರ್ 7 ಅಲ್ಲಿ ಬರುತ್ತೆ ಗೋ ಡಿಜಿಟ್. ಡಿಜಿಟ್ ಅಂದ್ರೆ ಡಿಜಿಟಲ್ ಫಸ್ಟ್ ಇನ್ಶೂರರ್. ಆಪ್ ಬೇಸ್ಡ್ ಪ್ರೊಸೆಸ್ ಇವ್ರದ್ದು, ಆನ್ಲೈನ್ ಎಕ್ಸ್ಪೀರಿಯನ್ಸ್, ಕ್ಲೀನ್ ಇಂಟರ್ಫೇಸ್ ಇವೆಲ್ಲ ಇವ್ರ ಸ್ಟ್ರಾಂಗ್ ಪಾಯಿಂಟ್ಸ್. ಯಂಗರ್ ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡಿದ್ದಾರೆ. ಡಿಜಿಟಲ್ ಪ್ರಾಸೆಸ್ ಕಂಫರ್ಟಬಲ್ ಇರೋರಿಗೆ ಡಿಜಿಟ್ ತುಂಬಾ ಅಟ್ರಾಕ್ಟಿವ್. ಕ್ಲೇಮ್ ಸೆಟಲ್ಮೆಂಟ್ ಕೂಡ ಚೆನ್ನಾಗಿದೆ, ಯಾಕಂದ್ರೆ ಇವ್ ಒಂದು ರೀಸೆಂಟ್ ಇನ್ಶೂರರ್ ಇವರು. ನೆಟ್ವರ್ಕ್ ಹಾಸ್ಪಿಟಲ್ ಕೂಡ ಸ್ಟ್ರಾಂಗ್ ಆಗಿ ಕಾಣ್ತಿದೆ. ಬಟ್ ಇಲ್ಲಿ ಮೇನ್ ಕ್ವೆಶ್ಚನ್ ಏನಪ್ಪಾ ಅಂದ್ರೆ ಫ್ಯೂಚರ್ ಕನ್ಸಿಸ್ಟೆನ್ಸಿ. ಈಗ ನಂಬರ್ಸ್ ನೀವು ನೋಡ್ತಿದ್ದೀರಾ ಸ್ಕ್ರೀನ್ ಮೇಲೆ, ಕಂಪನಿ ಗ್ರೋ ಆಗ್ತಿದೆ, ಲೆಟ್ಸ್ ಸಿ ವೇರ್ ಇಟ್ ಗೋಸ್. ಈ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ, ಈ ಕ್ಲೇಮ್ ವಾಲ್ಯೂಮ್ ಅವರು ಮೇಂಟೈನ್ ಮಾಡ್ತಾರಾ ಇಲ್ವಾ, ಸ್ಮೂತ್ ಆಗಿರತ್ತಾ ಇಲ್ವಾ ಅಂತ ವಿ ನೀಡ್ ಟು ವೇಟ್ ಅಂಡ್ ವಾಚ್. ಸೊ ಡಿಜಿಟ್ ಕರೆಂಟ್ ನಂಬರ್ಸ್ ನೋಡಿದ್ರೆ ಇಟ್ ಸೀಮ್ಸ್ ಲೈಕ್ ಎನ್ ಇಂಟ್ರೆಸ್ಟಿಂಗ್ ಆಪ್ಷನ್. ಇವ್ರದ್ದು ಡಿಜಿಟ್ ಕಂಪ್ಲೀಟ್ ಕೇರ್ ಟೈಪ್ ರಿಟೇಲ್ ಹೆಲ್ತ್ ಪ್ಲಾನ್ ನ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ಸರಿ, ನಂಬರ್ 6 ಅಲ್ಲಿ ಬರುತ್ತೆ SBI ಜನರಲ್. SBI ನೇಮ್ ಅಂತೂ ನಿಮ್ಗೆ ಹೇಳ್ಬೇಕಾ, ಎಲ್ಲರಿಗೂ ಗೊತ್ತಿರೋ ಅಂತ ಪ್ಲಾನ್. SBI ಜನರಲ್ ಸ್ವಲ್ಪ ಬೋರಿಂಗ್ ಆಗಿ ನಿಮ್ಗೆ ಕೇಳಿಸ್ಬೋದು, ಬಟ್ ಇನ್ಶೂರೆನ್ಸ್ ಅಲ್ಲಿ ಬೋರಿಂಗ್ ಸಮ್ ಟೈಮ್ಸ್ ಇಸ್ ಅ ಗುಡ್ ಥಿಂಗ್ ಗುರು. ಯಾಕಂದ್ರೆ ಫ್ಲಾಶಿ
ಫೀಚರ್ಸ್ ಇಲ್ಲ ಅಂದ್ರೆ ಕ್ಲೇಮ್ ಟೈಬಲ್ ಸ್ಟೆಬಿಲಿಟಿ ಇದ್ರೆ ಸಾಕು. SBI ಜನರಲ್ ಅಂದ್ರೆ ಒಂದು ಫೆಮಿಲಿಯರ್ ಬ್ರ್ಯಾಂಡ್, ಹಾಸ್ಪಿಟಲ್ ಆಕ್ಸೆಸ್ ಇದೆ, ಇದು ಬೇಸಿಕ್ಸ್ ನ ಮೋಸ್ಟ್ಲಿ ಕವರ್ ಮಾಡಿದೆ. ಪ್ರಾಡಕ್ಟ್ ಇನೋವೇಷನ್ ಅಲ್ಲಿ ಸ್ವಲ್ಪ ಮಾರ್ಕೆಟ್ ಲೀಡರ್ ಅಲ್ಲ ಇವರು, ದೇ ವಿಲ್ ಹ್ಯಾವ್ ಟು ಗ್ರೋ. ವಾವ್ ಅಂತ ಏನ್ ಹೇಳಕ್ ಆಗಲ್ಲ, ಬಟ್ ಇಟ್ಸ್ ಅ ಡೀಸೆಂಟ್ ಇನ್ಶೂರರ್, ಬ್ಯಾಲೆನ್ಸ್ಡ್ ಇನ್ಶೂರರ್ ಅಂತ ಹೇಳ್ಬೋದು. ಸೊ ನೀವು ಫ್ಲಾಶಿ ಫೀಚರ್ಸ್ ಬೇಡ ಗುರು, ಮೇನ್ ಸ್ಟ್ರೀಮ್ ಇನ್ಶೂರರ್ ಬೇಕು ಅಂದ್ರೆ SBI ಒಂದು ಬ್ರ್ಯಾಂಡ್ ಕಂಫರ್ಟ್ ಕೊಡುತ್ತೆ. ಸೊ ಇವರ ಆರೋಗ್ಯ ಸುಪ್ರೀಂ ಪ್ಲಾನ್ ಇಂದ ನೀವು ಸ್ಟಾರ್ಟ್ ಮಾಡ್ಬೋದು, ಬಟ್ ಪ್ಲಾನ್ ಕಂಡೀಷನ್ಸ್, ರೂಮ್ ರೆಂಟ್, ರೆಸ್ಟೋರೇಷನ್ ಎಲ್ಲ ಚೆಕ್ ಮಾಡಿ ಆಮೇಲೆ ಮುಂದೆ ಹೋಗಿ. ಗುರುಗಡೆ ಎಲ್ಲಿನ ತನಕ ನಾನು ಇಷ್ಟು ಹೇಳಿದ್ದೀನಿ, ಒಂದ್ ಸ್ವಲ್ಪ ಬ್ರೇಕ್ ತಗೋತೀನಿ, ಬೇಜಾರು ಮಾಡ್ಕೋಬೇಡಿ. ಬಟ್ ನಿಮ್ಗೊಂದೇನೋ ಹೇಳಬೇಕು, ಏನಪ್ಪಾ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಕಂಪೇರ್ ಮಾಡೋದು ಬರೀ ಪ್ರೀಮಿಯಂ ಕಂಪೇರ್ ಮಾಡೋದಷ್ಟು ಸುಲಭ ಅಲ್ಲ, ಅಷ್ಟು ಸಿಂಪಲ್ ಅಲ್ಲ. ತುಂಬಾ ವಿಷಯಗಳಿರುತ್ತೆ, ಅದನ್ನ ನೋಡ್ಬೇಕು. ನಿಮ್ಗೆ ಈಸಿಯಾಗಿ ಕ್ಲಾರಿಟಿ ಬೇಕು ಅಂತ ಅಂದ್ರೆ ಡಿಟ್ಟೋ ಜೊತೆ ಕನ್ನಡದಲ್ಲಿ ಒಂದು ಫ್ರೀ ಕಾಲ್ ಬುಕ್ ಮಾಡ್ಕೊಳ್ಳಿ. ನಮ್ ಸರ್ವಿಸ್ ಫ್ರೀ, ಸ್ಪ್ಯಾಮ್ ಇರಲ್ಲ, ನಾವು ಹಾರ್ಡ್ ಸೆಲ್ ಮಾಡಲ್ಲ. ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸರಿ, ನಂಬರ್ 5 ಅಲ್ಲಿ ಯಾವ ಪ್ಲಾನ್ ಅಪ್ಪ ಅಂದ್ರೆ ನೀವಭೂಪನ ಒನ್ ವರ್ಡ್ ಅಲ್ಲಿ ಹೇಳಬೇಕು ಅಂದ್ರೆ ಒಂದು ಪ್ರಾಡಕ್ಟ್ ಇನೋವೇಟರ್. ರಿಯಶೋರ್, ಅಸ್ಪೈರ್, ಹೆಲ್ತ್ ಕಂಪ್ಯಾನಿಯನ್ ತರ ಪ್ಲಾನ್ಸ್ ಮೂಲಕ ನೀವಭೂಪ ಮಾರ್ಕೆಟ್ ಅಲ್ಲಿ ಸ್ಟ್ರಾಂಗ್ ವಿಸಿಬಿಲಿಟಿ ಬಿಲ್ಡ್ ಮಾಡಿದ್ದಾರೆ. ಅವರು ನ್ಯೂ ಸ್ಟ್ರಕ್ಚರ್ಸ್ ಟ್ರೈ ಮಾಡ್ತಾರೆ, ಯಾವಾಗ್ಲೂ ಬೋನಸ್ ಡಿಸೈನ್ ಇಂಪ್ರೂವ್ ಮಾಡ್ತಾರೆ, ಇದು ಚೇಂಜ್ ಮಾಡ್ತಾರೆ, ಫ್ಲೆಕ್ಸಿಬಿಲಿಟಿ ಕೊಡ್ತಾರೆ, ಸಿಕ್ಕಾಪಟ್ಟೆ ಏನೇನೋ ಟ್ರೈ ಮಾಡ್ತಾರೆ. ಸೊ ಪ್ರಾಡಕ್ಟ್ ಸೈಡ್ ಅಲ್ಲಿ ನೀವಭೂಪ ಇಂಟ್ರೆಸ್ಟಿಂಗ್ ಇನ್ಶೂರರ್ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಜನರಿಗೆ ಫೀಚರ್ ರಿಚ್ ಪ್ಲಾನ್ಸ್ ಬೇಕು ಅಂತಂದ್ರೆ, ಲಾಂಗ್ ಟರ್ಮ್ ಬೋನಸ್ ಬಿಹೇವಿಯರ್ ಬೇಕು ಅಂದ್ರೆ, ಫ್ಲೆಕ್ಸಿಬಿಲಿಟಿ ಬೇಕು ಅಂದ್ರೆ ನೀವಭೂಪ ಪ್ಲಾನ್ಸ್ ನ್ಯಾಚುರಲಿ ಶಾರ್ಟ್ ಲಿಸ್ಟ್ ಆಗೇ ಆಗುತ್ತೆ ಅವ್ರಿಗೆ. ಬಟ್ ಇಶ್ಯೂ ಏನಪ್ಪಾ ಅಂದ್ರೆ ಸ್ಕೇಲ್ ಮತ್ತೆ ಕಂಪ್ಲೇಂಟ್ ವಾಲ್ಯೂಮ್. ಪ್ರಾಡಕ್ಟ್ ಚೆನ್ನಾಗಿದೆ, ಬಟ್ ಸ್ವಲ್ಪ ಕ್ಲೇಮ್ಸ್ ಎಕ್ಸ್ಪೀರಿಯನ್ಸ್ ಇನ್ನೂ ಸ್ಮೂತ್ ಆಗಬೇಕು, ಸರ್ವಿಸಿಂಗ್ ಕನ್ಸಿಸ್ಟೆನ್ಸಿ ಇನ್ನೂ ಬರಬೇಕು. ಅದಕ್ಕೆ ನೀವಭೂಪ ನಂಬರ್ 5 ಅಲ್ಲಿ ಇದೆ. ರಿಯಶೋರ್ 2.0, ರಿಯಶೋರ್ 3.0, ಅಸ್ಪೈರ್, ಹೆಲ್ತ್ ಕಂಪ್ಯಾನಿಯನ್ ಪ್ಲಾನ್ಸ್ ನ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ನಂಬರ್ 4 ಅಲ್ಲಿ ಬರೋ ಪ್ಲಾನ್ ಯಾವ್ದಪ್ಪ ಅಂದ್ರೆ ಕೇರ್ ಹೆಲ್ತ್ ಬಗ್ಗೆ ಕೇಳಿರ್ತೀರಾ ನೀವು. ಇಂಡಿಯಾಸ್ ಲಾರ್ಜೆಸ್ಟ್ ಸ್ಟ್ಯಾಂಡ್ ಅಲೋನ್ ಹೆಲ್ತ್ ಇನ್ಶೂರರ್ ಇವರು. ಬಿಗ್ಗೆಸ್ಟ್ ಸ್ಟ್ರೆಂತ್ ಏನಪ್ಪಾ ಅಂದ್ರೆ ಇವ್ರದ್ದು ಆಕ್ಸೆಸ್. ಸಿಕ್ಕಾಪಟ್ಟೆ ದೊಡ್ಡ ಹಾಸ್ಪಿಟಲ್ ನೆಟ್ವರ್ಕ್ ಇದೆ, ಡಿಜಿಟಲ್ ಸಿಸ್ಟಮ್ ಸ್ಟ್ರಾಂಗ್ ಆಗಿದೆ, ಮೆಟ್ರೋ ಸಿಟೀಸ್ ಅಲ್ಲಿ ಅಲ್ಲದೆ Tier 2, Tier 3 ಸಿಟೀಸ್ ಅಲ್ಲಿ ಕೂಡ ಇದ್ದಾರೆ. ಸೊ ನಿಮ್ ಫ್ಯಾಮಿಲಿ ಬೇರೆ ಸಿಟೀಸ್ ಅಲ್ಲಿ ಇದ್ರು ಕೂಡ ಪರವಾಗಿಲ್ಲ, ನೀವು ಟ್ರಾವೆಲ್ ಮಾಡ್ತೀರಾ ಅಂದ್ರೆ ಪರವಾಗಿಲ್ಲ, ಕೇರ್ ನಿಮ್ಗೆ ಸಿಕ್ಕಾಪಟ್ಟೆ ರೆಲೆವೆಂಟ್. ಬಟ್ ಸರ್ವಿಸ್ ವೇರಿಯಬಿಲಿಟಿ ಇದೆ. ಕೆಲವರಿಗೆ ಕೇರ್ ಎಕ್ಸ್ಪೀರಿಯನ್ಸ್ ತುಂಬಾ ಸ್ಮೂತ್ ಆಗಿರುತ್ತೆ, ಕೆಲವರಿಗೆ ಸ್ವಲ್ಪ ಅಷ್ಟು ಕ್ರೇಜಿ ಆಗಿರಲ್ಲ. ಕಂಪ್ಲೇಂಟ್ ರೇಟ್ಸ್ ಸ್ವಲ್ಪ ಜಾಸ್ತಿನೇ ಇದೆ, ಸೊ ನೋಡ್ಕೊಂಡು ಹೋಗಿ ಇನ್ಶೂರರ್ ಜೊತೆ. ಕೇರ್ ಸ್ಟ್ರಾಂಗ್ ಹೆಲ್ತ್ ಇನ್ಶೂರರ್, ಬಟ್ ವಿದೌಟ್ ಚೆಕಿಂಗ್ ಡೀಟೇಲ್ಸ್ ಡೈರೆಕ್ಟ್ ಆಗಿ ಹೋಗೋದು ಬೇಡ. ಕೇರ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ಕೇರ್ ಸುಪ್ರೀಂ ಎನ್ಹಾನ್ಸ್ ಸೂಪರ್ ಟಾಪ್ ಅಪ್ ಪ್ಲಾನ್ಸ್ ನ ನೀವು ನೋಡಬಹುದು. ಎಸ್ಪೆಷಲಿ ಕವರೇಜ್ ಅಂಡ್ ನೆಟ್ವರ್ಕ್ ಆಂಗಲ್ ಇಂದ ನೋಡೋಕೆ ಇದೊಂದು ವರದಿ. ನೆಕ್ಸ್ಟ್ ಟಾಪ್ 3 ಬಂದ್ವಿ ಗುರು. ಟಾಪ್ 3 ಇಲ್ಲಿ ನೀವು ಗೆಸ್ ಮಾಡಿದ ಹಾಗೆ ಆದಿತ್ಯ ಬಿರ್ಲಾ ಹೆಲ್ತ್ ಇನ್ಶೂರೆನ್ಸ್. ಇದೊಂದು ಸ್ವಲ್ಪ ಡಿಫ್ರೆಂಟ್ ಅಪ್ರೋಚ್ ತಗೊಂಡಿದ್ದಾರೆ ಆದಿತ್ಯ ಬಿರ್ಲಾ ಅವರು. ಏನಪ್ಪಾ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ನ ಜಸ್ಟ್ ಹಾಸ್ಪಿಟಲ್ ಬಿಲ್ ಕವರ್ ಮಾಡಕ್ ಅಷ್ಟೇ ಅಲ್ಲ, ವೆಲ್ನೆಸ್ ಕೊಡ್ತಾರೆ, ಫಿಟ್ನೆಸ್ ರಿವಾರ್ಡ್ ಕೊಡ್ತಾರೆ, ಲೈಫ್ ಸ್ಟೈಲ್ ಲಿಂಕ್ಡ್ ಬೆನಿಫಿಟ್ಸ್ ಕೊಡ್ತಾರೆ, ಕ್ರಾನಿಕ್ ಕೇರ್ ಸಪೋರ್ಟ್ ಕೊಡ್ತಾರೆ, ಹೆಲ್ತ್ ರಿಟರ್ನ್ಸ್ ಕೊಡ್ತಾರೆ. ಸೊ ನೀವು ಹೆಲ್ತ್ ಕಾನ್ಶಿಯಸ್ ಆಗಿದ್ದೀರಾ, ನಂತರ ಫಿಟ್ನೆಸ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ, ಸ್ಟೆಪ್ಸ್ ಟ್ರ್ಯಾಕಿಂಗ್ ಗೆ ನೀವು ವಾಚ್ ಯೂಸ್ ಮಾಡ್ತೀರಾ, ನೀವು ದಿನ 10,000 ಹೆಜ್ಜೆ ಹಾಕ್ತೀರಾ ಅಂತ ಅಂದ್ರೆ ಆದಿತ್ಯ ಬಿರ್ಲಾ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಪ್ಷನ್. ಬಿಕಾಸ್ ದೇ ಗಿವ್ ಯು ಲಾಟ್ ಆಫ್ ಡಿಸ್ಕೌಂಟ್ ಅಟ್ ದಿ ಎಂಡ್ ಆಫ್ ದ ಇಯರ್. ಬಟ್ ಸರ್ವಿಸಿಂಗ್ ಕನ್ಸಿಸ್ಟೆನ್ಸಿ ಬರಬೇಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇನೋವೇಷನ್ ಸ್ಟ್ರಾಂಗ್ ಆಗಿದೆ, ಪ್ಲಾನ್ಸ್ ಸಕ್ಕದಾಗಿದೆ. ನೀವು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಯು ಕ್ಯಾನ್ ಟ್ರೈ ವಿತ್ ಆಕ್ಟಿವ್ 1 ಮ್ಯಾಕ್ಸ್, ಆಕ್ಟಿವ್ 1 ವೈಟಲ್, ಆಕ್ಟಿವ್ ಫಿಟ್ ಪ್ಲಸ್ ಇದೆ, ಆಕ್ಟಿವ್ ಫಿಟ್ ಪ್ರಿಫರ್ಡ್ ಇದೆ. ಸೊ ಇದೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ನಂಬರ್ 2 ಅಲ್ಲಿ ಬರುತ್ತೆ ನಿಮ್ಮ ನೆಚ್ಚಿನ ಬಜಾಜ್ ಜನರಲ್. ಸ್ವಲ್ಪ ಅಂಡರ್ ರೇಟೆಡ್ ಇನ್ಶೂರರ್, ಯಾಕಂದ್ರೆ ಎಲ್ಲರೂ ಅನ್ಕೊಳ್ಳೋದಾದ್ರೆ ಬೋರಿಂಗ್ ಹೆಸರು ಬಜಾಜ್ ಅಂತ. ಬಟ್ ಇವರು HDFC ತರ ಸ್ಪಾಟ್ಲೈಟ್ ಅಲ್ಲಿ ಬರಲ್ಲ. ಬಟ್ ನಂಬರ್ಸ್ ಅಂಡ್ ಸರ್ವಿಸ್ ರೆಕಾರ್ಡ್ ಸಿಕ್ಕಾಪಟ್ಟೆ ಕ್ಲೀನ್ ಆಗಿದೆ, ಕಂಪ್ಲೇಂಟ್ ವಾಲ್ಯೂಮ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ, ಕ್ಲೇಮ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿದೆ, ಸರ್ವಿಸಿಂಗ್ ಓವರ್ ಆಲ್ ಸ್ಮೂತ್ ಆಗಿದೆ. ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಇದೊಂದು ದೊಡ್ಡ ವಿಷಯ ಗುರು, ದಟ್ ಇವೆಲ್ಲ ಚೆಕ್ ಬಾಕ್ಸ್ ಟಿಕ್ ಆಗಿದೆ ಅಂತ. ಬಿಕಾಸ್ ಕ್ಲೇಮ್ ಟೈಮ್ ಅಲ್ಲಿ ಫ್ಯಾನ್ಸಿ ಬ್ರೋಷರ್ ನಿಮ್ಗೆ ನಿಜವಾಗ್ಲೂ ಹೆಲ್ಪ್ ಮಾಡಲ್ಲ, ಆಕ್ಚುಯಲ್ ಸರ್ವಿಸ್ ಹೆಲ್ಪ್ ಮಾಡುತ್ತೆ. ಬಟ್ ಬಜಾಜ್ ನಂಬರ್ 1 ಅಲ್ಲಿ ಯಾಕಿಲ್ಲಪ್ಪ ಅಂತ ಅಂದ್ರೆ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಇನ್ನು ಕೆಲವು ಇನ್ಶೂರರ್ಸ್ ತರ ಸ್ಟ್ಯಾಂಡ್ ಔಟ್ ಆಗಿಲ್ಲ. ಕಂಪನಿ ಆಸ್ ಅನ್ ಇನ್ಶೂರರ್ ಸ್ಟ್ರಾಂಗ್ ಆಗಿದೆ, ಬಟ್ ಪ್ಲಾನ್ ಡಿಸೈನ್ ಸೈಡ್ ಅಲ್ಲಿ ಇನ್ನೂ ಇವಾಲ್ವ್ ಆಗಬೇಕು, ನ್ಯೂವರ್ ಆಫರಿಂಗ್ಸ್ ಬರಬೇಕು, ಮಾರ್ಕೆಟ್ ಲೀಡಿಂಗ್ ಪ್ರಾಡಕ್ಟ್ ಡೆಪ್ತ್ ಇನೋವೇಷನ್ ಬರಬೇಕು. ಬಜಾಜ್ ಅಲ್ಲಿ ಹೆಲ್ತ್ ಗಾರ್ಡ್, ಹೆಲ್ತ್ ಇನ್ಫಿನಿಟಿ, ಮೈ ಹೆಲ್ತ್ ಕೇರ್ ಪ್ಲಾನ್ಸ್ ಜೊತೆ ಯು ಕ್ಯಾನ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಬಜಾಜ್. ಫೈನಲಿ ನಂಬರ್ 1 ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ HDFC ಎರ್ಗೋ ಬರುತ್ತೆ. ನಂಬರ್ 1 ಅಲ್ಲಿ ಏನಕ್ಕಿದೆ ಅಂತ ಅಂದ್ರೆ ಸಿಂಪಲ್ ರೀಸನ್ ಗುರು, ಬ್ಯಾಲೆನ್ಸ್ ಇದೆ, ಕ್ಲೇಮ್ ರಿಲಯಬಿಲಿಟಿ ಇದೆ, ಸ್ಕೇಲ್ ಇದೆ, ನೆಟ್ವರ್ಕ್ ಇದೆ, ಸರ್ವಿಸ್ ಇದೆ, ಫೈನಾನ್ಷಿಯಲ್ ಸ್ಟ್ರೆಂತ್ ಇದೆ, ಪ್ರಾಡಕ್ಟ್ ಮೆಚುರಿಟಿ ಇದೆ. ಇವೆಲ್ಲ ಕಂಬೈನ್ ಮಾಡಿದ್ರೆ HDFC ಎರ್ಗೋ ಸ್ಟ್ರಾಂಗ್ ಆಲ್ ರೌಂಡರ್ ಅಂತಾನೆ ಹೇಳ್ಬೋದು. ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, 13,000 ಪ್ಲಸ್ ನೆಟ್ವರ್ಕ್ ಹಾಸ್ಪಿಟಲ್ಸ್ ಇದೆ ಇಂಡಿಯಾದಲ್ಲಿ. ಕಂಪನಿ ಸ್ಕೇಲ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ, ಕ್ಲೇಮ್ ಸರ್ವಿಸಿಂಗ್ ಸ್ಮೂತ್ ಆಗಿದೆ. ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಡಿಪೆಂಡಬಲ್ ಆಗಿರೋ ಒಂದು ಸಿನೋನಿಮ್ ಏನಪ್ಪಾ ಅಂತ ಅಂದ್ರೆ HDFC ಎರ್ಗೋ ಅಂತ ಹೇಳ್ಬೋದು. ಪ್ರೀಮಿಯಮ್ಸ್ ಕೆಲವು ಪ್ರೊಫೈಲ್ಸ್ ಗೆ ಜಾಸ್ತಿ, ಕೆಲವು ಪ್ರೊಫೈಲ್ಸ್ ಗೆ ಕಮ್ಮಿ. ಬಟ್ ರೀಸೆಂಟ್ ಆಗಿ ಸರ್ಟನ್ ಸಿಟೀಸ್, ಸರ್ಟನ್ ಪ್ರೊಫೈಲ್ಸ್, ಸರ್ಟನ್ ಪಿನ್ ಕೋಡ್ಸ್ ಅಲ್ಲಿ ಇವರು ಪ್ರೈಸ್
ಕಟ್ ಮಾಡಿದ್ದಾರೆ. ಸೊ ವ್ಯಾಲ್ಯೂ ಈಕ್ವೇಷನ್ ಸ್ವಲ್ಪ ಬೆಟರ್ ಆಗಿದೆ. ರಿಲಯಬಿಲಿಟಿ ಅಂಡ್ ಕನ್ವೀನಿಯನ್ಸ್ಗೆ ಎಕ್ಸ್ಟ್ರಾ ಪೇ ಮಾಡೋದು ನಿಮಗೆ ಓಕೆ ಅಂತ ಅಂದ್ರೆ HDFC ಅವ್ರಿಗೂ ನಿಮ್ಗೊಂದು ಸ್ಟ್ರಾಂಗ್ ಆಪ್ಷನ್ ಇದೆ. ಸೊ ಯು ಕ್ಯಾನ್ ಗೋ ಹೆಡ್ ವಿತ್ Optima Secure ಪ್ಲಸ್ ಇದೆ, Optima Secure Energy ಇದೆ. ಸೊ ಇವೆಲ್ಲ ಆಪ್ಷನ್ಸ್ ನ ನೀವು ಟ್ರೈ ಮಾಡ್ಬೋದು. ಈಗ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಗುರು, ಈ ರ್ಯಾಂಕಿಂಗ್ ನ ನಾವು ಹೇಗ್ ನೋಡ್ಬೇಕು ಅಂತ. ನಂಬರ್ 1 ಪ್ಲಾನ್ ನಿಮ್ಗೆ ನಂಬರ್ 1 ಆಗಿರತ್ತೆ ಅಂತ ದೇರ್ ಇಸ್ ನೋ ಗ್ಯಾರಂಟಿ. ನೀವು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ನಿಮ್ಮ ಬಜೆಟ್ಟು, ನೀವಿರೋ ಸಿಟಿ ಇವೆಲ್ಲ ನೋಡಿ ಕೊನೆಗೆ ನೀವು ಡಿಸಿಷನ್ ತಗೋಬೇಕು. ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕು, ಸರ್ ನೀವೇ ಹೆಲ್ಪ್ ಮಾಡಿ ಅಂತ ಹೇಳಿ ನಾವು ಹೆಲ್ಪ್ ಮಾಡ್ತೀವಿ ನಿಮ್ಗೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ನಮ್ ಜೊತೆ ಒಂದು ಫ್ರೀ ಕಾಲ್ ಬುಕ್ ಮಾಡ್ಕೊಳ್ಳಿ, ನಾವು ನಿಮ್ಗೆ ಫ್ರೀಯಾಗಿ ಹೆಲ್ಪ್ ಮಾಡ್ತೀವಿ. ಸರಿ ಗುರು, ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಹ್ಯಾಪಿ ಇನ್ಶೂರೆನ್ಸ್ ಹಂಟಿಂಗ್.